ಮಿತ್ರರೇ, ರಂಗಭೂಮಿಯ ಕಥಾವಸ್ತು, ರಂಗಭೂಮಿ ಹಿನ್ನೆಲೆ, ಅಭಿನಯ ಇವುಗಳ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡು ಸಣ್ಣ ಪ್ರಯತ್ನ ನಮ್ಮದು. ದಯಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಸಾಂಸ್ಕೃತಿಕ, ಸಾಹಿತ್ಯ, ರಂಗಭೂಮಿ, ಚಲನಚಿತ್ರ ಇವೆಲ್ಲವುಗಳ ಮೇಲೂ ಈ ಎಡಪಂಥೀಯ ವಿಚಾರಧಾರೆ, ಧೋರಣೆಗಳು ಆವರಿಸಿಕೊಳ್ಳುತ್ತಾ ನಿಧಾನಕ್ಕೆ ಅದು 1980-90 ಹೊತ್ತಿಗೆ ಅದು ಒಂದು ರೀತಿಯ ಸಾಮಾಜಿಕ ತಲ್ಲಣವನ್ನು ಉಂಟು ಮಾಡಿದಲ್ಲಿ ಸಂದೇಹವೇ ಇಲ್ಲ. ರಂಗಭೂಮಿ, ಚಲನಚಿತ್ರ, ಸಾಹಿತ್ಯ ಎಲ್ಲದರ ಮೇಲೂ ಅತಿಯಾದ ಪಾಶ್ಚಿಮಾತ್ಯ ಪ್ರಭಾವ ಅದು ನಮ್ಮ ಮೂಲ ಸ್ವರೂಪವನ್ನೇ ಬದಲಿಸಿಬಿಟ್ಟಿತು ಎನ್ನುವುದರಲ್ಲಿ ಅನುಮಾನವಿಲ್ಲ. ಈ ನಾಟಕಗಳ ಹೆಸರುಗಳನ್ನು ಗಮನಿಸಿ: ತುಘಲಕ್ಕು, ಔರಂಗಜೇಬ್, ಈಡಿಪಸ್, ಹ್ಯಾಮ್ಲೆಟ್, ಅಂತಿಗೋನೆ, ಸೀತಾ ಸ್ವಯಂವರ, ತ್ರೀ ಪೆನ್ನಿ ಒಪೆರಾ ಇತ್ಯಾದಿ. ಹೀಗೆ ಭಾರತೀಯ ಇತಿಹಾಸ, ಭಾರತೀಯ ಚಿಂತನೆಗಳು, ಭಾರತೀಯ ಸಂಸ್ಕೃತಿ, ಭಾರತೀಯ ಆಚರಣೆಗಳು ಇವೆಲ್ಲವೂ ಕೂಡ ಪಾಶ್ಚಾತ್ಯ ಪ್ರಭಾವದಿಂದ ಜನರನ್ನು ಬೇರೆ ದಾರಿಯತ್ತ ಸೆಳೆಯೋಕ್ಕೆ ಕಾರಣವಾಯಿತು. ಈ ಅತಿ ಚಿಂತಕರ ಚಿಂತನೆಯ ಫಲವೇ ಇವತ್ತಿನ ಚಿತ್ರರಂಗ, ರಂಗಭೂಮಿಯ, ಸಾಹಿತ್ಯ ಇವುಗಳ ಅವನತಿಯ ಫಲ. ನಮ್ಮದೇ ನೆಲದ ಸಂಸ್ಕೃತಿಯ, ನಮ್ಮಲ್ಲಿಯ ವಿಚಾರಗಳಲ್ಲಿ ಇರುವ ಕಥಾವಸ್ತುಗಳನ್ನು ತೆಗೆದುಕೊಂಡು ಅದನ್ನು ರಂಗರೂಪವಾಗಿಯೋ ಸಿನಿಮಾವಾಗಿಯೋ ಮಾಡುವಲ್ಲಿ ಸಾಹಿತ್ಯ ಹಾಗೂ ಕಲಾ ಮಾಧ್ಯಮಗಳು ವಿಫಲವಾಗಿವೆ ಅಂತಲೇ ಹೇಳಬಹುದು. ಜನರ ಯೋಚನೆಗಳು, ಕಲಾವಿದರ, ಸಾಹಿತಿಗಳ, ಸಾಹಿತ್ಯಾಸಕ್ತರ ಆಸಕ್ತಿಗಳೇ ಬದಲಾದವು. ಅದರ ಪರಿಣಾಮವೇ ನಮ್ಮ ಇವತ್ತಿನ ರಂಗಭೂಮಿಯ ಏಕತಾನತೆ. ಭಾರತೀಯ ಕಥಾವಸ್ತುಗಳು ತಗೊಳ್ಳಿ ಅಥವಾ ಪಾಶ್ಚಾತ್ಯ ಕಥಾವಸ್ತು ತಗೊಳ್ಳಿ, ಎಲ್ಲವೂ ಕೂಡ ಒಂದೇ ತೆರನಾದ ಏಕತಾನತೆಯನ್ನು ಅದು ರೂಢಿಸಿಕೊಂಡವು. ನಿಜವಾಗಿಯೂ ಇವರ ಆಶಯ ಏನು, ಇವರ ಉದ್ದೇಶ ಏನು, ಇವರ ಸಂದೇಶಗಳು ಏನು ಅನ್ನೋದನ್ನು ಸಮಾಜಕ್ಕೆ, ಬಹುಸಂಖ್ಯಾತ ಸಮಾಜಕ್ಕೆ ತಲುಪಿಸುವಲ್ಲಿ ವಿಫಲವಾಗಿರೋದೇ ಇವತ್ತು ರಂಗಭೂಮಿ, ಚಲನಚಿತ್ರ, ಸಾಹಿತ್ಯ ರಂಗ ಇವೆಲ್ಲವೂ ಕೂಡ ಜನರಿಂದ ದೂರವಾಗಿ ನಿಲ್ಲುತ್ತಾ ಇದೆ ಅನ್ನೋದರಲ್ಲಿ ಅನುಮಾನವಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಥವಾ ಭಾರತ ದೇಶದಲ್ಲಿ ಬಹಳ ವಿಪುಲವಾದ, ಸೊಗಸಾದ ಕಥಾವಸ್ತುಗಳು, ಅಂಶಗಳು ಮತ್ತು ನಮ್ಮ ಪರಂಪರೆ ಬೇಕಾದಷ್ಟು ಇರುವುದನ್ನು ಬಿಟ್ಟು ಇಲ್ಲದೇ ಇರುವಂಥ ಯಾವುದೋ ಒಂದು ದೇಶದ, ಯಾವುದೋ ಒಂದು ಸಂಸ್ಕೃತಿಯ ಕಥಾವಸ್ತುಗಳನ್ನು ತಂದು ಜನರಕ್ಕೆ ಕಲಾಕೃತಿಯನ್ನಾಗಿ ಹೇರಲು ಹೊರಟಾಗ ಜನರಕ್ಕೆ ಆಟೋಮೆಟಿಕ್ಲಾಗಿ ಅದು ಕೆಲವಷ್ಟು ದಿನ ಮಾತ್ರ ಅದು ಅವರನ್ನು ಇಷ್ಟಪಡಬಹುದು. ಆನಂತರ ಅದು ಆಟೋಮೆಟಿಕ್ಲಿ ಅದು ಏನಾಗುತ್ತೆ, ಅದು ಜನರಿಂದ ದೂರವಾಗುತ್ತೆ. ಕಾಂತಾರ ಆಗಲಿ ಅಥವಾ ಜಲ್ವಾ ಆಗಲಿ ಅಥವಾ ದುರಂಧರ ಆಗಲಿ ಇವೆಲ್ಲ ಯಾಕೆ ಜನಕ್ಕೆ ಹತ್ತಿರವಾಗುತ್ತದೆ ಅಂತಂದರೆ ಅವೆಲ್ಲ ಈ ಮಣ್ಣಿನ ಕಥಾವಸ್ತುಗಳು, ನಮ್ಮ ಇತಿಹಾಸದ ವಿಷಯಗಳು, ಜನಕ್ಕೆ ತಿಳಿದುಕೊಳ್ಳಲೇಬೇಕಾದಂಥ ವಿಷಯಗಳು. ಮಹಾಭಾರತ ಆಗಲಿ, ರಾಮಾಯಣ ಆಗಲಿ ಅಥವಾ ಇನ್ಯಾವುದೇ ಪೌರಾಣಿಕ ಕಥಾವಸ್ತುಗಳು ಇವತ್ತಿಗೂ ಕೂಡ ನಮ್ಮ ಮನುಷ್ಯ ಸಂಸ್ಕೃತಿಗೆ, ನಮ್ಮ ಪರಂಪರೆಗೆ ಹತ್ತಿರವಾದಂಥ ವಿಷಯಗಳು. ಯಾಕೆ ಯಕ್ಷಗಾನ ಅಥವಾ ತಾಳಮದ್ದಲೆ ಇವೆಲ್ಲ ಜನಕ್ಕೆ ಹೆಚ್ಚು ಅಟ್ರಾಕ್ಟಿವ್ ಆಗಿ ಯಾಕೆ ಉಳ್ಕೊಂಡಿದೆ ಅಂತಂದರೆ ಅದಕ್ಕೆ ಕಾರಣ ಅವರು ಆಯ್ದುಕೊಳ್ಳುವಂಥ ನಮ್ಮ ಪರಂಪರೆಯ ಕಥಾವಸ್ತುಗಳು. ಅವು ಜನನ ಹೆಚ್ಚು ಆಕರ್ಷಿಸುತ್ತವೆ ಮತ್ತು ಅದನ್ನು ಜನ ಇಷ್ಟಪಡ್ತಾರೆ. ಯಾವಾಗ ಅದು ರಂಗಭೂಮಿ ಮತ್ತು ಚಲನಚಿತ್ರ, ಸಾಹಿತ್ಯ ಇವುಗಳಲ್ಲಿ ದೂರವಾಗತೊಡಗಿದವು, ಜನ ಇದರಿಂದ ಅವರು ಕೂಡ ದೂರವಾಗತೊಡಗಿದರು. ಇವತ್ತಿನ ರಂಗಭೂಮಿ ಹಾಗೂ ಚಲನಚಿತ್ರ, ಸಾಹಿತ್ಯ ಕೃತಿಗಳು, ಇವುಗಳ ಕಥಾವಸ್ತುಗಳು, ಇವುಗಳ ಪ್ರೆಸೆಂಟೇಷನ್ ಬಗ್ಗೆ ನಿಮಗೇನು ಅನಿಸುತ್ತದೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.